ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಮೊದಲು ಶುಕ್ರವಾರ ಮಾರ್ಕೆಟಲ್ಲಿ ಏನೇನು ಆಗ್ಬಿಟ್ಟಿದೆ ನೋಡೋಣ. ನಿಫ್ಟಿ 232 ಪಾಯಿಂಟ್ಸ್ ನೆಗೆಟಿವ್ ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕ್ 516 ಪಾಯಿಂಟ್ಸ್ ನೆಗೆಟಿವ್ ಬೇರಿಶ್ನೆಸ್. ಸೆನ್ಸೆಕ್ಸ್ 765 ಪಾಯಿಂಟ್ಸ್ ನೆಗೆಟಿವ್ ಬೇರಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಂದರೆ ಫಿಯರ್ ಇಂಡೆಕ್ಸ್, ಇದು 2.91% ಪಾಸಿಟಿವ್ ಆಗಿರೋದು. ನಮಗೆ ಮಾರ್ಕೆಟಲ್ಲಿ ಫಿಯರ್ನ ಕ್ರಿಯೇಟ್ ಮಾಡಿ ಬೇರಿಶ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ಬೋದು, ಬೇರಿಶ್ನೆಸ್. ನಂತರದಲ್ಲಿ ಕ್ರೂಡ್ ಆಯಿಲ್ ಆಗಸ್ಟ್ ಫ್ಯೂಚರ್ 5610, ಇದು ಪ್ರೀ ಕೋವಿಡ್ ಲೆವೆಲ್ 6500 ಕೆಳಗಡೆ ಇರೋದನ್ನ ನೋಡ್ಬೋದು. ಆ ಲೆವೆಲ್ಸಿಂದ ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ ನಾವು ಶುಕ್ರವಾರ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು. ಆದರೆ ನಾವು ಮಾರ್ಕ್ ಮಾಡಿದ S1 ಝೋನಲ್ಲೇ ಸಪೋರ್ಟ್ ತೊಗೊಂಡಿರೋದನ್ನ ಕೂಡ ನಾವು ನೋಡ್ಬೋದು. ಸೊ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್, ಇದು ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕಲ್ಲೂ ಕೂಡ ಒಂದು ಸ್ಟ್ರಾಂಗ್ ಸೆಲ್ನ ನೋಡ್ಬೋದು, ಇದು ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ಇನ್ನು ಶುಕ್ರವಾರ ನಾವು ಮಾರ್ಕೆಟಲ್ಲಿ ಏನು ಪ್ರೆಡಿಕ್ಟ್ ಮಾಡಿದ್ವಿ ನೋಡಿ. ಗುರುವಾರ ಒಂದು ಸ್ಟ್ರಾಂಗ್ ರ್ಯಾಲಿನ ಮಾಡಿತ್ತು ಮಾರ್ಕೆಟು 343 ಲೆವೆಲ್ನಿಂದ. ನಂತರದಲ್ಲಿ ನಾವು ಶುಕ್ರವಾರ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ನೋಡಿ, FIIs ಕ್ಯಾಶ್ ಮಾರ್ಕೆಟಲ್ಲಿ ಇನ್ನೂ ಸೆಲ್ ಮಾಡ್ತಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಮಾರ್ಕೆಟಲ್ಲಿ ಇನ್ನೂ ಸೆಲ್ ಆಗ್ಬೋದು ಅಂತ ನಾವು ಪ್ರೆಡಿಕ್ಟ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸೆಲ್ ಆಗಿದ್ದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಮಾರ್ಕೆಟಲ್ಲಿ ಕರೆಕ್ಟಾಗಿ ನಾವು ಸಪೋರ್ಟ್ ಝೋನ್ನ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಈ ಸಪೋರ್ಟ್ ಝೋನಲ್ಲೇ ನಮಗೆ ಮಾರ್ಕೆಟ್ ಉಳ್ಕೊಳ್ತಾ ಇರೋದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ನೀವು ಕೂಡ ಸಪೋರ್ಟ್ ಲೆವೆಲ್ಸ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಸ್ನ ಮಾರ್ಕ್ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ. ನಾವು ನಮ್ಮ ಥಿಯೋರಿ ಕ್ಲಾಸಸ್ಸಲ್ಲಿ ಇದನ್ನು ತುಂಬ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ, ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ, ಬೇಸಿಕ್ಸ್ ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಸೊ ಇವತ್ತಿನ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಶುಕ್ರವಾರದ ಡೇಟಾನ ಅನಲೈಸ್ ಮಾಡ್ಕೊಂಬಿಡೋಣ. ನಿಫ್ಟಿ 80 ನೆಗೆಟಿವ್ ಬೇರಿಶ್ನೆಸ್, ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಬೇರಿಶ್ನೆಸ್. ನಂತರದಲ್ಲಿ ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಬೇರಿಶ್ನೆಸ್, ನಿಫ್ಟಿ ಆಟೋ ಬೇರಿಶ್ನೆಸ್, ಹಾಗೂ ನಿಫ್ಟಿ ಮೆಟಲ್ ಬೇರಿಶ್ ಆಗಿರೋದನ್ನ ನಾವು ನೋಡ್ಬೋದು. ಓವರ್ ಆಲ್ ಎಲ್ಲ ಸೆಕ್ಟರ್ಸು ಬೇರಿಶ್ ಆಗಿ ಕ್ಲೋಸ್ ಆಗಿರೋದನ್ನ ನಾವು ಶುಕ್ರವಾರ. ಬನ್ನಿ ಇವತ್ತಿನ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋನ ನೋಡೋಣ. ಮೊದಲು ಅಡ್ವಾನ್ಸ್ 983 ಕಂಪನಿಗಳು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, 1966 ಕಂಪನಿಗಳು ನೆಗೆಟಿವ್. ಸೊ ಇದು ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ 9 ಕಂಪನಿಗಳು ಮಾತ್ರ ಪಾಸಿಟಿವಲ್ಲಿ ಕ್ಲೋಸ್ ಆಗಿ 41 ಕಂಪನಿಗಳು ನೆಗೆಟಿವ್, ಇದು ನಮಗೆ ಬೇರಿಶ್ನೆಸ್. ನಂತರದಲ್ಲಿ ನಿಫ್ಟಿ ಬ್ಯಾಂಕ್ 1 ಕಂಪನಿನೂ ಪಾಸಿಟಿವ್ ಆಗಿ ಕ್ಲೋಸ್ ಆಗಿಲ್ಲ ಶುಕ್ರವಾರ, 12 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ಇದು ನಮಗೆ ಸೂಪರ್ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಆಪ್ಷನ್ ಚೈನ್, ಇದು ನಿಫ್ಟಿ 50 ಆಪ್ಷನ್ ಚೈನ್ ಆಗಿರುತ್ತದೆ. ಇದು 14 ಆಗಸ್ಟ್ 2025 ಎಕ್ಸ್ಪೈರಿ ಡೇ, ಅಂದರೆ ಬರುವ ಗುರುವಾರದ ಎಕ್ಸ್ಪೈರಿ. ಸೊ ಇಲ್ಲಿ ನೋಡಿ, ನೀವು ಇನ್ ದ ಮನಿ ಕಾಲ್ ಆಪ್ಷನಲ್ಲಿ ಸೆಲ್ ಆಗ್ತಾ ಇರೋದನ್ನ ನೋಡ್ಬೋದು. ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಇದು ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿರೋದನ್ನ ನೀವು ನೋಡ್ಬೋದು. ಪುಟ್ ಆಪ್ಷನಲ್ಲಿ ಬೈ ಆಗಿದೆ, ಕಾಲ್ ಆಪ್ಷನಲ್ಲಿ ಸೆಲ್ ಆಗಿದೆ ಅಂದರೆ ಮಾರ್ಕೆಟ್ ಬೇರಿಶ್ನೆಸ್ ಅಂತ ಅಂದ್ಬಿಟ್ಟು ತಿಳ್ಕೊಬೋದು. ನಂತರದಲ್ಲಿ PCR ರೇಷಿಯೋ ನೋಡೋದಾದರೆ ಪುಟ್ OI ಬೈ ಕಾಲ್ OI 0.48 ಇದೆ, ಇದು ನಮಗೆ ಓವರ್ ಸೋಲ್ಡ್ ಝೋನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಂದರೆ ಮಾರ್ಕೆಟಲ್ಲಿ ಒಂದು ವಿ ಶೇಪ್ ರಿಕವರಿ ಬರುವ ಚಾನ್ಸಸ್ ಇದೆ ಅಂತ ಆಪ್ಷನ್ ಚೈನ್ ತೋರಿಸ್ತಾ ಇದೆ ನಮಗೆ. ನಂತರದಲ್ಲಿ FIDA ಡೇಟಾ. ಮೊದಲು ಕ್ಯಾಶ್ ಮಾರ್ಕೆಟಲ್ಲಿ ನೋಡಿ, ಮೊದಲು ಈ ಮಂತಿನಲ್ಲಿ ಮೊದಲ ಟೈಮು FIIs ಬೈ ಮಾಡಿರೋದನ್ನ ನೋಡ್ಬೋದು. ಕ್ಯಾಶ್ ಮಾರ್ಕೆಟಲ್ಲಿ 1932 ಕೋಟಿ ಹಾಗೂ DIS 7723 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡ್ಬೋದು. ಅಪ್ರಾಕ್ಸಿಮೇಟ್ಲಿ 9200 ಕೋಟಿಯಷ್ಟು ಕ್ಯಾಶ್ ಮಾರ್ಕೆಟಲ್ಲಿ ಬೈ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ಸೂಪರ್ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ F&O ಸೆಗ್ಮೆಂಟಿಗೆ ಬರೋದಾದರೆ ನೋಡಿ, ಮೊದಲು FIIs ಇಂಡೆಕ್ಸ್ ಫ್ಯೂಚರಲ್ಲಿ 1762 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟಾಕ್ ಫ್ಯೂಚರಲ್ಲಿ 2725 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನೋಡ್ಬೋದು. FIIs ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡಿರೋದು ನಮಗೆ ವಾಲ್ಯೂಮ್ಸ್ನ ತಂದುಕೊಟ್ಟಿದೆ. ಸೊ ಇದು ನಮಗೆ ಒಂದು ಬುಲಿಶ್ನೆಸ್ನ ತೋರಿಸ್ತಾ ಇದ್ರೆ. F&O ಸೆಗ್ಮೆಂಟಲ್ಲಿ ಇಂಡೆಕ್ಸ್ ಫ್ಯೂಚರ್ ಮತ್ತು ಸ್ಟಾಕ್ ಫ್ಯೂಚರಲ್ಲಿ ಸೆಲ್ ಮಾಡಿದೆ. ಸೊ ಇದು ಟೆಂಪರವರಿ ಡೌನ್ ಸೈಡ್ ರ್ಯಾಲಿ ಮಾಡ್ಬೋದು ಮಾರ್ಕೆಟಲ್ಲಿ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಆದರೆ ಕ್ಯಾಶ್ ಮಾರ್ಕೆಟ್ ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇರೋದು ಮರಿಬಾರ್ದು. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ US 30 ಫ್ಯೂಚರ್ಸ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದು ನೋಡ್ಬೋದು. US 500 ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಹಾಗೂ US ಟೆಕ್ 100 ಫ್ಯೂಚರ್ಸ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ಮಾರ್ಕೆಟಲ್ಲಿ ಒಂದು ಬುಲಿಶ್ನೆಸ್ ಬರೋ ಚಾನ್ಸಸ್ ಇದೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ಸ್ನ ನೋಡ್ಬಿಡೋಣ. ನೋಡಿ, ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಅಮೆರಿಕನ್ ಗ್ಲೋಬಲ್ ಮಾರ್ಕೆಟ್ಸ್ ಡೋ ಜೋನ್ಸ್, S&P 500 ಹಾಗೂ ನಾಸ್ಡಾಕ್. ಡೋ ಜೋನ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, S&P 500 ಕೂಡ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ನಂತರದಲ್ಲಿ ನಾಸ್ಡಾಕ್ ಕೂಡ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು. ಮಾರ್ಕೆಟಲ್ಲಿ ಅಮೆರಿಕನ್ ಮಾರ್ಕೆಟ್ ಬುಲಿಶ್ನೆಸ್ನ ತೋರಿಸ್ತಾ ಇದೆ.
ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ ಡ್ಯಾಕ್ಸ್ FTSE 100 ಅದು CSE 40. ಡ್ಯಾಕ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, FTSE 100 ನಿಮಗೆ ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು, CSE 40 ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಈ ಮೂರು ಮಾರ್ಕೆಟು ಯುರೋಪಿಯನ್ ಮಾರ್ಕೆಟ್ ನಮಗೆ ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಕಾಯ್ ಇವತ್ತು ರಜಾ ಇರೋದ್ರಿಂದ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ಹ್ಯಾಂಗ್ಸ್ಯಾಂಗ್ ಇದು ಕೂಡ ನಮಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ಕಾಸ್ಟ್ವಿ ಈಗ ಆಲ್ರೆಡಿ ಓಪನ್ ಆಗಿ ನ್ಯೂಟ್ರಲ್ ಡೇಟಾದಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಓವರ್ ಆಲ್ ಡೇಟಾ ನಮಗೆ ನ್ಯೂಟ್ರಲ್ ಟು ಬುಲ್ಲಿಶ್ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ನಂತರದಲ್ಲಿ ADRs ಅಮೆರಿಕದಲ್ಲಿ ಇರುವ ಭಾರತದ ಕಂಪನಿಗಳಿಗಿರುವ ಡಿಮ್ಯಾಂಡ್ಸ್. ಇನ್ಫೋಸಿಸ್ ADR ನೆಗೆಟಿವ್, ವಿಪ್ರೋ ADR ನ್ಯೂಟ್ರಲ್, ICICI ಬ್ಯಾಂಕ್ ಪಾಸಿಟಿವ್, HDFC ಬ್ಯಾಂಕ್ ನೆಗೆಟಿವ್ ಹಾಗೂ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ ಡೇಟಾ ಮಿಕ್ಸ್ ಆಗಿದೆ, ಇದು ನಮಗೆ ಒಂದು ನ್ಯೂಟ್ರಲ್ ಡೇಟಾ ಅಂತ ಕರಿಬೋದು. ಸೊ ಇವತ್ತಿನ ಮಾರ್ಕೆಟ್ ಏನಾಗ್ಬೋದು, ಮೊದಲು ಫ್ಯೂಚರ್ಸ್ನ ಕಂಪೇರ್ ಮಾಡೋಣ. ನಿಫ್ಟಿ ಆಗಸ್ಟ್ ಫ್ಯೂಚರ್ 24,441 ಸ್ಕೋರಲ್ಲಿ ರನ್ ಆಗ್ತಾ ಇದೆ. ಕಂಪೇರ್ ಟು ನಿಫ್ಟಿ 50 ಮದರ್ ಇಂಡೆಕ್ಸ್ ಕಂಪೇರ್ ಮಾಡಿದ್ರೆ ಇದು ನಮಗೆ ಪ್ರೀಮಿಯಮಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. 78 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದು, ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಕೂಡ ನಿಫ್ಟಿ ಬ್ಯಾಂಕ್ ಮದರ್ ಇಂಡೆಕ್ಸ್ಗೆ ಕಂಪೇರ್ ಮಾಡೋದಾದರೆ 162 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು, ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ 24,456 ಲೆವೆಲ್ಸಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು, ಇದು ನಿಫ್ಟಿ ಆಗಸ್ಟ್ ಫ್ಯೂಚರಿಗೆ ಕಂಪೇರ್ ಮಾಡಿದ್ರೆ ಒಂದು 15 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ಮಾರ್ಕೆಟಲ್ಲಿ ಇವತ್ತು ಒಂದು ನ್ಯೂಟ್ರಲ್ ಟು ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು, ಅಂದರೆ ನಿಫ್ಟಿ 50 ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ. ಇನ್ನು ಇವತ್ತಿನ ಮಾರ್ಕೆಟ್ಗೆ ಸಪೋರ್ಟ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇ ರೆಸಿಸ್ಟೆನ್ಸ್ 24,585, ಎರಡನೇ ರೆಸಿಸ್ಟೆನ್ಸ್ 24,634 ಹಾಗೂ ಮೂರನೇ ರೆಸಿಸ್ಟೆನ್ಸ್ 24,671. ಅದೇ ರೀತಿಯಲ್ಲಿ ಸಪೋರ್ಟ್ ಸೈಡ್ ಬರೋದಾದರೆ 24,337 ನಮ್ಮ ಮೊದಲನೇ ಸಪೋರ್ಟ್ ಹಾಗೂ 24,273 ನಮ್ಮ ಎರಡನೇ ಸಪೋರ್ಟ್ ಹಾಗೂ 24,008 ಇದು ನಮ್ಮ ಮೂರನೇ ಸಪೋರ್ಟ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಇವತ್ತಿನ ಮಾರ್ಕೆಟಲ್ಲಿ ಏನು ಆಗ್ಬೋದು ವ್ಯೂಸ್ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಾಂಟ್ರಾ ವ್ಯೂ ಹೇಳ್ತಾ ಇದ್ದೀನಿ ಇಲ್ಲಿ. ಡೇಟಾ ಎಲ್ಲ ನಮಗೆ ಬೆರಿಶ್ ಆಗಿ ಇರ್ಬೋದು, ಆದರೆ ಮೊದಲ ಟೈಮಲ್ಲಿ FIIs ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡಿರೋದು ಇದು ನಮಗೆ ಒಂದು ಬುಲ್ಲಿಶ್ ಇಂಡಿಕೇಶನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಇವತ್ತು ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆಗ್ಬೋದು, ಗ್ಯಾಪ್ ಅಪ್ ಆಗಿ ನಂತರದಲ್ಲಿ ಒಂದು ಸೆಲ್ ಆಗ್ಬೋದು, ಬಿಗಿನಿಂಗ್ಗಳಲ್ಲಿ ಒಂದು ಸೆಲ್ಲಿಂಗ್ ಆಗ್ಬೋದು. ಸಪೋರ್ಟ್ 1 ಮತ್ತು ಸಪೋರ್ಟ್ 2 24,273 ಝೋನ್ ಇದೆಯಲ್ಲ, ಈ ಝೋನ್ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಇಲ್ಲೇನಾದರೂ ನಮಗೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಪ್ಯಾಟ್ರನ್ಸ್, ಅಂದರೆ ಒಂದು ಹ್ಯಾಮರ್ ಅಥವಾ ಬುಲ್ಲಿಶ್ ಎನ್ಗಲ್ಫ್ ಅಥವಾ ಒಂದು ಮಾರ್ನಿಂಗ್ ಸ್ಟಾರ್ ಈ ಥರ ಒಂದು ಬುಲ್ಲಿಶ್ ಪ್ಯಾಟ್ರನ್ನ ಫಾರ್ಮ್ ಮಾಡಿದ್ರೆ ಇಲ್ಲಿಂದ ಮಾರ್ಕೆಟಲ್ಲಿ ಒಂದು ವಿ ಶೇಪ್ ರಿಕವರಿ ಬರುವ ಚಾನ್ಸಸ್ ಇದೆ ಅಂತ ನಾವು ಇವತ್ತು ಮಾರ್ಕೆಟಲ್ಲಿ ಪ್ರಿಡಿಕ್ಟ್ ಮಾಡ್ಬೋದು. ಇದು ನನ್ನ ವ್ಯೂ. ನಿಮ್ಮ ಸೆಟಪ್ಸ್ಗಳನ್ನ ನೀವು ಟ್ರೇಡ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.